ರಾಯಚೂರು ಸೂಪರ್ ಫಾಸ್ಟ್ ಪ್ರಾಯೋಜಕ ಗುರುದತ್ತ ಕರಿಯರ್ ಅಕಾಡೆಮಿಯ ಮಾಜಿ ಸೈನಿಕರಿಂದ ದಿನಾಂಕ 1/1/2019 ಊಟ ವಸತಿಯೊಂದಿಗೆ ಸಿಇಟಿ ಪರೀಕ್ಷಾ ತರಬೇತಿ ನೀಡಲಾಗುವುದು. ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್, ಎಂಕೆ ಭಂಡಾರಿ ಆಸ್ಪತ್ರೆ, ಪಿನಾಕಲ್ ಕ್ಯಾನ್ಸರ್ ಕೇರ್ ಸೆಂಟರ್, ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, ರಾಯಚೂರು. ಗುರುದೇವ್ ಪ್ಲಾಟ್ಸ್. ನಮಸ್ಕಾರ, ರಾಯಚೂರು ಸೂಪರ್ ಫಾಸ್ಟ್ಗೆ ಸ್ವಾಗತ. ನಾನು ಚೈತ್ರ. ಈಗ ಹೆಡ್ಲೈನ್ಸ್. ನಗರಸಭೆ ಅಧಿಕಾರಿಗಳಿಂದ ಸ್ವಚ್ಛತೆ ನಿರೀಕ್ಷೆ. ಜಿಲ್ಲಾಧಿಕಾರಿ ಶರತ್ ಬಿ ನಗರಸಭೆ ಅಧಿಕಾರಿಗಳಿಗೆ ಪ್ರಶ್ನೆ. ಜಿಲ್ಲಾ ಕುರುಬ ಸಂಘದಿಂದ ಜನವರಿ 12ರಿಂದ 14ರವರೆಗೆ ಹಾಲುಮತ ಸಂಸ್ಕೃತಿ ವೈಭವ ಉತ್ಸವ. ಮುಖ್ಯಮಂತ್ರಿ ಭಾಗಿ. ಹನುಮಂತಪ್ಪ ಜಾಲಿಬೆಂಚಿ. ಗುತ್ತಿಗೆ ಪೌರ ಕಾರ್ಮಿಕರ ಬಾಕಿ ವೇತನ ಪಾವತಿಗೆ ಆಗ್ರಹಿಸಿ ಗುತ್ತಿಗೆ ಪೌರ ಸೇವಾ ನೌಕರರ ಸಂಘದ ಜಿಲ್ಲಾ ಘಟಕದಿಂದ ಪ್ರತಿಭಟನೆ. ಉದ್ಯೋಗಕ್ಕಾಗಿ ಯುವಜನರ ವೇದಿಕೆಯಿಂದ ಜನವರಿ 12ರಿಂದ ಉದ್ಯೋಗ ಸೃಷ್ಟಿ. ಭದ್ರತೆಗಾಗಿ ಯುವಜನ ಜಾಥಾ. ಲಕ್ಷ್ಮಣ ಮಂಡಲ್ಗೇರ. ಶಾಲಾ ಮೇಲುಸ್ತುವಾರಿ ಸಮಿತಿ ರಚನೆಯಲ್ಲಿ ಶಾಸಕರ ಹಿಂಬಾಲಕರನ್ನು ನೇಮಕ. ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ಸೇನೆ ಜಿಲ್ಲಾ ಘಟಕದಿಂದ ಮನವಿ. ಭೀಕರ ರಸ್ತೆ ಅಪಘಾತ. ಎನ್ಇಎಸ್ ಅಧ್ಯಕ್ಷ ಹನೀಫ್ ಕುರೇಶಿ ಸೇರಿ 2 ಸಾವು. ಮತ್ತು ಹುಚ್ಚುನಾಯಿ ಕಡಿತ ಬಾಲಕಿಗೆ ಗಂಭೀರ ಗಾಯ. ನಗರಸಭೆ ಕಚೇರಿಯ ವಾತಾವರಣವೇ ಅಸ್ವಚ್ಛತೆಯಿಂದ ಕೂಡಿದ್ದು, ಇಲ್ಲಿ ಕಾರ್ಯನಿರ್ವಹಿಸುವ ಅಧಿಕಾರಿಗಳಿಂದ ನಗರ ಸ್ವಚ್ಛತೆ ನಿರೀಕ್ಷಿಸಬಹುದೇ ಎಂಬ ಪ್ರಶ್ನೆಗೆ ಅಧಿಕಾರಿಗಳೇ ಉತ್ತರಿಸಬೇಕು ಎಂದು ಜಿಲ್ಲಾಧಿಕಾರಿ ಶರತ್ ಬಿ ಅಧಿಕಾರಿಗಳ ವಿರುದ್ಧ ಚಾಟಿ ಬೀಸಿದರು. ನಗರಸಭೆ ಕಾರ್ಯಾಲಯದ ಸಭಾಂಗಣದಲ್ಲಿ ಸಾರ್ವಜನಿಕ ಕುಂದುಕೊರತೆ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು, ನಗರಸಭೆ ಕಚೇರಿಯ ವಾತಾವರಣವೇ ಅಸ್ವಚ್ಛತೆಯಿಂದ ಕೂಡಿದ್ದು, ಇಲ್ಲಿ ಕಾರ್ಯನಿರ್ವಹಿಸುವ ಅಧಿಕಾರಿಗಳಿಂದ ನಗರ ಸ್ವಚ್ಛತೆ ನಿರೀಕ್ಷಿಸಬಹುದೇ ಎಂಬ ಪ್ರಶ್ನೆಗೆ ಉತ್ತರ ಇಲ್ಲದಂತಾಗಿದೆ. ನಗರ ಸ್ವಚ್ಛತೆ ಕುರಿತು ಈ ಹಿಂದೆ ಹಲವಾರು ಬಾರಿ ಕ್ರಮ ಕೈಗೊಳ್ಳಲು ಸೂಚಿಸಿದರೂ ಯಾವುದೇ ರೀತಿಯ ಬದಲಾವಣೆ ಕಾಣದ ಹಿನ್ನೆಲೆಯಲ್ಲಿ ನಗರಸಭೆ ಕಾರ್ಯಾಲಯದಲ್ಲಿಯೇ ಕುಂದುಕೊರತೆ ಸಭೆ ನಡೆಸಲಾಗುತ್ತಿದೆ. ಇಲ್ಲಿ ಮನವಿ ಸಲ್ಲಿಸಲು ಬಂದವರಲ್ಲಿ ಯಾರೂ ಹೊಸಬರಲ್ಲ. ಈ ಹಿಂದೆಯೂ ಹಲವಾರು ಬಾರಿ ನಮಗೆ ಮನವಿ ಸಲ್ಲಿಸಿದ್ದಾರೆ ಎಂಬುದು ಅಧಿಕಾರಿಗಳು ತಿಳಿದುಕೊಳ್ಳಬೇಕು ಎಂದರು. If you cannot keep your office clean, what will you take care of the city? And this is not just one exercise where I will come, receive, ಮಾಡ್ಕೊಂಡು ಮತ್ತೆ this will be forgotten ಅಂತ ಅನ್ಕೊಂಡ್ಬಿಡಿ. ದಯವಿಟ್ಟು there will be serious follow up about this. ಈಗಾಗಲೇ ನನ್ನ ಅಭಿಪ್ರಾಯದಲ್ಲಿ ಇವರು ಯಾರು ಮೊದಲನೇ ಬಾರಿ ಬರ್ತಾ ಇಲ್ಲ, ಹೌದಲ್ಲ? Most of them are coming multiple number of times. In spite of that, ಈಗಾಗಲೇ ಒಬ್ರು ಹೇಳಿದ್ರು, ಸರ್ 1 ವಾರದಿಂದನೇ ನಾನು ಕೊಟ್ಟಿದ್ದೆ ಫಸ್ಟ್ ಕಂಪ್ಲೇಂಟ್. ಯಾವುದು ಬಂದು ಈ ಸಮಸ್ಯೆನ ನಿಮ್ ಗಮನಕ್ಕೆ ತಗೊಂಡ್ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಟ್ ಇಸ್ ನಾಟ್ ಸಾರ್ಟೆಡ್ ಔಟ್. So proper grievance redressal is not happening. This is not the way it should be functioning.
ಇದನ್ನ ನಂಬರ್ ಮಾಡಬೇಕು. ಅಟ್ ದಿ ಎಂಡ್ ಆಫ್ ದ ಡೇ ಇವತ್ತು ಏನು ಕಂಪ್ಲೇಂಟ್ಸ್ ಬಂದಿದೆ ಅಂತ ಹೇಳ್ಬಿಟ್ಟು ಐ ವಾಂಟ್ ಇಟ್ ಇನ್ ಒನ್ ರಿಜಿಸ್ಟರ್ ಮೇಂಟೈನ್ ಮಾಡಿಕೊಂಡು ಇನ್ಮೇಲೆ ಅಲ್ಲಿ ಏನು ಆಕ್ಷನ್ ಆಗಿದೆ ಅದ್ರ ಬಗ್ಗೆ ಅಂತ ಅದೊಂದು ಹಾಕ್ಬೇಕು. ಎರಡನೇದು ವಾಟ್ ಈಸ್ ಹ್ಯಾಪನಿಂಗ್ ಡೈಲಿ ಮಾರ್ನಿಂಗ್ ರೌಂಡ್ಸ್ ಯಾರು ಮಾಡ್ತಾ ಇದ್ದಾರೆ, ಯಾರು ಮಾಡ್ತಾ ಇದ್ದಾರೆ. ಮೇಜರ್ ಡ್ರೈನ್ ಕ್ಲೀನಿಂಗ್ ಪ್ರಾಬ್ಲಮ್ ಇದೆ. ಸೊ ಈಗ ಎಕ್ಸ್ಟ್ರಾ ಲೇಬರ್ ಆಬ್ಸೆಂಟ್ ಜಾಸ್ತಿ ಜನ ಇರ್ತೀವಿ ಸರ್. ಸೊ ಅವರು ಬದಲಾಗಿ ಬೇರೆಯವ್ರನ್ನ ತಗೋಕ್ಕೆ ಪ್ರೊವಿಷನ್ ಮಾಡಿದ್ರು ಸರ್ ಲಾಸ್ಟ್ ಪಿ ಡಿ ಸರ್ ಮೀಟಿಂಗ್. ಸೊ ಅವಾಗಿಂದ ಈಗ ಸ್ವಲ್ಪ ಕಾಂಪಿಟೇಷನ್ ಬೇಡ. ಅಂಡರ್ಸ್ಟ್ಯಾಂಡ್? ನೀವೆಲ್ಲ ಈ ಕಥೆಗಳು ಹೇಳೋದು ಬಿಟ್ಬಿಟ್ಟು ಇನ್ಮೇಲೆ GPS ಲೊಕೇಶನ್ ಇರುವಂಥ ಫೋಟೋಸ್ ವಾಟ್ಸಪ್ ಗ್ರೂಪಲ್ಲಿ ನನಗೆ ಯಾವ ಟೀಮಲ್ಲಿ ಯಾವ ವಾರ್ಡಲ್ಲಿ ಎಷ್ಟೊತ್ತಿಗೆ ಅವ್ರು ವಿಸಿಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಐ ವಾಂಟ್ ಇನ್ಫಾರ್ಮೇಷನ್ ಆನ್ ದಿ ವಾಟ್ಸಪ್ ಅಲಾಂಗ್ ವಿತ್ ದೇರ್ GPS ಲೊಕೇಶನ್. ಮಂತ್ಲಿ ಮೀಟಿಂಗ್ ಮಾಡಿದಾಗ ಅವರಿಗೆ ಸುಮಾರು ಡೈರೆಕ್ಷನ್ ಕೊಟ್ಟಿದ್ದಾರೆ. ಹೆಂಗಂದ್ರೆ ಇಲ್ಲಿ ಸುಮಾರು ಲೇಬರ್ಸ್ ಲ್ಯಾಬ್ಸ್ ಇದ್ದಾರೆ ಸರ್. ಅಂದರೆ ಅವ್ರನ್ನ ಟ್ರ್ಯಾಕ್ ಮಾಡೋಕ್ಕೆ ಇವ್ರಿಗೆ ಒಂದು ನಾವು ಪ್ಲ್ಯಾನ್ ಮಾಡ್ತೀವಿ. 8 ಸೆಕ್ಟರ್ ಇದಾವೆ ಸರ್, 8 ಗ್ರೂಪ್ ಇದ್ದಾವೆ, 8 ಅಟೆಂಡೆನ್ಸ್ ಸ್ಪಾಟ್ ಇದಾವೆ ಸರ್. ಆ ಸ್ಪಾಟಲ್ಲಿ ಈಗ ಎಂಡೋರ್ಸ್ಮೆಂಟ್ ಕೊಡೋರಿಗೆ वो मामला अभी कोर्ट में है तो कुछ कर नहीं सकते. एनक्रोच ಆಗ್ತಾ ಇದೆ ಇದು. ಹೌದು ಸರ್, ರೋಡ್ ಮೇಲೆ ನೀರು ಬಿಡೋ ನಂಜಿನ ಸರಿಗೆ ಇಲ್ಲ ಸರ್. ಸಾಬ್ ಯಾವಾಗಲೇ ಅಧಿಕಾರಿ ವರ್ಗ ಯಾವುದನ್ನು ಹಗುರವಾಗಿ ಪರಿಗಣಿಸದೆ ತಮ್ಮ ಜವಾಬ್ದಾರಿಯನ್ನು ಅರಿತು ಕಾರ್ಯನಿರ್ವಹಿಸಬೇಕು. ತಾಂತ್ರಿಕ ಸಮಸ್ಯೆಗಳ ಪರಿಹಾರಕ್ಕೆ ಜಿಲ್ಲಾಡಳಿತದ ಸಹಕಾರ ನಿಮ್ಮೊಂದಿಗಿರಲಿದೆ. ಸಾರ್ವಜನಿಕರು ಕೇವಲ ಅಧಿಕಾರಿ ವರ್ಗದ ಮೇಲೆ ಬೊಟ್ಟು ಮಾಡಿ ತೋರಿಸುವುದನ್ನು ಬಿಟ್ಟು ತಮ್ಮ ಜವಾಬ್ದಾರಿಯನ್ನರಿತು ಸ್ಥಳೀಯ ಆಡಳಿತದೊಂದಿಗೆ ಸಹಕರಿಸಬೇಕು ಎಂದು ಹೇಳಿದರು. ಸಾರ್ವಜನಿಕರಿಂದ ಅಲ್ಲಮಪ್ರಭು ಕಾಲೋನಿಯಲ್ಲಿ ನೀರಿನ ಸಮಸ್ಯೆ, ವಾರ್ಡ್ ನಂಬರ್ 28ರಲ್ಲಿ ಬೀದಿ ದೀಪ ಸಮಸ್ಯೆ, ನಗರದಲ್ಲಿ ಪ್ಲಾಸ್ಟಿಕ್ ನಿಷೇಧ, ಪಾದಾಚಾರಿ ರಸ್ತೆ ತೆರವು, ಉಸ್ಮಾನಿಯಾ ಮಾರುಕಟ್ಟೆ ಹಿಂಬದಿ ಅಭಿವೃದ್ಧಿ ಕಾರ್ಯಗಳು, ವಾರ್ಡ್ ನಂಬರ್ 20ರಲ್ಲಿ ಯುಜಿಡಿ ಕಾಮಗಾರಿ, ವಾರ್ಡ್ 35ರಲ್ಲಿ ವೈಯಕ್ತಿಕ ಶೌಚಾಲಯ ನಿರ್ಮಾಣ, ಐತಿಹಾಸಿಕ ಕಲ್ಲಾನೆ ಮೇಲೆತ್ತುವುದು ಸೇರಿದಂತೆ ವಿವಿಧ ಸಮಸ್ಯೆಗಳ ಪರಿಹಾರಕ್ಕೆ ಸಾರ್ವಜನಿಕರಿಂದ ಮನವಿ ಸಲ್ಲಿಸಲಾಯಿತು. ಕಮರ್ಷಿಯಲ್ ಅಸೆಸ್ಮೆಂಟ್ ಕೊಟ್ಟಿದ್ದಾರೆ ಸರ್. ಸೊ ಅವರು ಟ್ರೇಡ್ಗೆ ಅಪ್ಲೈ ಮಾಡಿದಾಗ ಕಮರ್ಷಿಯಲ್ ಅಂತ ಇದ್ದಾಗ ನಾವು ಟ್ರೇಡ್ ಕೊಡಬೇಕಾಗತ್ತೆ ಸರ್. ರಸ್ತೆ ಅಗಲೀಕರಣ ಮಾಡಿದ್ದಾರೆ. ಸಾಕಷ್ಟು ಅಲ್ಲಿರ್ತಕ್ಕಂಥ ಅಂಗಡಿಗಳು ದುಃಖಪಟ್ಟು ರಸ್ತೆ ಅಗಲೀಕರಣ ಮಾಡಿದ್ದಾರೆ. ಇವತ್ತು ಅಲ್ಲಿ ಉದ್ದುದ್ದ ಅಗಲವಾದ ಫುಟ್ಪಾತನ್ನು ಯಾತಕ್ಕಾಗಿ ನಿರ್ಮಾಣ ಮಾಡಿದ್ರು. ಈಗ ಅಲ್ಲೆಲ್ಲ ಏನಾಗಿದೆ, ವ್ಯಾಪಾರಸ್ಥರು ಹೊಂದ್ಕೊಂಡ್ಬಿಟ್ಟಿದ್ದಾರೆ. ಇನ್ನೂ ಅಂತ ಹೇಳ್ಬಿಟ್ಟು ಬೆರಳು ಮಾಡೋದಲ್ಲ, ನಿಮ್ಗೆ ಹೇಳ್ತಾ ಇಲ್ಲ ನಾನು. ಪಬ್ಲಿಕ್ ಆಫ್ ರಾಯಚೂರು ಇದ್ದಾರಲ್ಲ, ಜನಪ್ರತಿನಿಧಿಗಳು ಆಯ್ಕೆ ಆದವ್ರಿಗೂ ಹೇಳ್ಬೇಕಲ್ಲ ಸರ್. ಅಟ್ಲೀಸ್ಟ್ ಎಲ್ಲಿನ ನೋಡ್ ಬ್ಯಾಂಕ್ ಹಾಳಾಗುತ್ತೆ ಅಂತ ಹೇಳಕ್ ಹೋಗಿದ್ರೆ ಅಲ್ಲೇ ನೀರು ಹೋಗ್ತದೆ ಪೋಲಾಗಿ. ಇದ್ರ ಬಗ್ಗೆ ತಾವು ಸ್ವಲ್ಪ ವಿಶೇಷವಾಗಿ ಗಮನ ಹರಿಸಬೇಕು. ಬರೀ ಅಧಿಕಾರಿಗಳೇ ಕೆಲಸ ಮಾಡೋದು ಅಂತ ಹೇಳೋದಿಲ್ಲ. ಅಗಲೀಕರಣ ಕೂಡ ಇದೆ ಸರ್. ಚಿನ್ಕಂದಿಲಿಂದ ಅಶೋಕನಿಗೂ ರಸ್ತೆವರೆಗೂ ಹೇಳಿದ್ವಲ್ಲ, ಅದು ಬಹಳ ಏನಂತಂದ್ರೆ ಎಸೆನ್ಸಿಯಲ್ ಅಲ್ಲ ಸಾಹೇಬ್ರೆ. ಯಾಕೆ ಮಾಡ್ತಾ ಇಲ್ಲ? ಅದು ಟೆಂಡರ್ ಆಗಿ 1 ವರ್ಷ ಆಗಿದೆ. ಮಾರ್ಕೌಟ್ ಮಾಡ್ಯಾರ ಅಲ್ಲ ಮಾಡ್ಯಾರ ಸರ್. 4 ವರ್ಷದ ಕೆಳಗೆ ಮಾರ್ಕೌಟ್ ಮಾಡಿದ್ರು. ಇದುವರೆಗೆ ಏನಂತಂದ್ರೆ ಕಾರ್ಯರೂಪ ವಾರ್ಡ್ ನಂಬರ್ 20 ಯುಜಿಡಿ. ಹೌದು ಸರ್. ಏನ್ರಿ ಇದು ಸ್ಟೇಟಸ್ ಏನಿದೆ? ವಾಟ್ ಇಸ್ ಸ್ಟೇಟಸ್? ಸರ್ ಇದು ಅಟೆಂಡ್ ಮಾಡಿ ಸರ್. ಮೊಟ್ಟ ಮೊದಲಿಗೆ ರಾಯಚೂರಿನಲ್ಲಿ ನನಗನ್ಸಿದ ಮಟ್ಟಿಗೆ ಜಿಲ್ಲಾಧಿಕಾರಿಗಳು ನಗರಸಭೆ ಹಂಗೆ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿ ಸರ್. ಅದು ಬೇರೆ ಏನಾದರೂ ಸರ್, ಇವತ್ತಿನ ಟೆಕ್ನಾಲಜಿ 2019 ನಡೆಯಕತ್ತದ ಸರ್. ಏನಾದರೂ ಮಾಡ್ಬೋದು. ದೊಡ್ಡ ಬಿಲ್ಡಿಂಗ್ಗಳನ್ನೇ ತೆಗೆದು ಅದನ್ನು ಬೇರೆ ಜಾಗ ಶಿಫ್ಟ್ ಮಾಡೋದಕ್ಕೆ ಕಾಲ ಬಂದದ. ಅಟ್ಲೀಸ್ಟ್ ಒಂದು ಕಲ್ಲಾನೆ ತೆಗೆದು ಮೇಲ್ಗಡೆ ಮಾಡೋಕ್ಕಾಗಿಲ್ಲ. ಎಕ್ಸಾಮಿನ್ ಮಾಡೋಣ. ನಾನು PWD ಇವು ನಿಮ್ಗೆ ಮನವಿ ಬಹಳ ಸಾರಿ ಕೊಟ್ಟಿವಿ ಸರ್. ಒಂದು ಕೊಟ್ಟು ಸರ್. ಸಭೆಯಲ್ಲಿ ನಗರ ಯೋಜನಾಧಿಕಾರಿ ಈರಣ್ಣ ಬಿರಾದರ್, ನಗರಸಭೆ ಪೌರಾಯುಕ್ತ ರಮೇಶ್ ನಾಗ್ಯಾಕ್ ಸೇರಿದಂತೆ ನಗರಸಭೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಜಿಲ್ಲಾ ಕುರುಬ ಸಂಘದಿಂದ ಜನವರಿ 12ರಿಂದ 14
14ರವರೆಗೆ ಹಾಲುಮತ ಸಂಸ್ಕೃತಿ ವೈಭವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಭಾಗವಹಿಸಲಿದ್ದಾರೆ ಎಂದು ಜಿಲ್ಲಾ ಕುರುಬ ಸಂಘದ ಪ್ರಧಾನ ಕಾರ್ಯದರ್ಶಿ ಹನುಮಂತಪ್ಪ ಜಾಲಿಬೆಂಚಿ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಜನವರಿ 12ರಿಂದ 14ರವರೆಗೆ 3 ದಿನಗಳ ಕಾಲ ಹಾಲುಮತ ಸಂಸ್ಕೃತ ಉತ್ಸವಕ್ಕೆ ಸಾನ್ನಿಧ್ಯವನ್ನು ಕಾಗಿನೆಲೆ ಕನಕಗುರು ಪೀಠದ ಶ್ರೀ ನಿರಂಜನಾನಂದಪುರಿ ಸ್ವಾಮೀಜಿಗಳು ವಹಿಸಲಿದ್ದಾರೆ. ಮೊದಲ ದಿನದ ಸಂಸ್ಕೃತಿ ವೈಭವ ಉದ್ಘಾಟನೆಯನ್ನು ಅರಣ್ಯ ಖಾತೆ ಸಚಿವ ಸತೀಶ್ ಜಾರಕಿಹೊಳಿ ನೆರವೇರಿಸಲಿದ್ದಾರೆ. ಜನವರಿ 13ರಂದು ನೌಕರರ ಸಮಾವೇಶಕ್ಕೆ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಉದ್ಘಾಟಕರಾಗಿ ಆಗಮಿಸಲಿದ್ದು, ಅಧ್ಯಕ್ಷತೆಯನ್ನು ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ವಿಶ್ವನಾಥ್ ವಹಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಾಜ್ಯ ಜನತಾ ದಳದ ಅಧ್ಯಕ್ಷರು, ಸಮಾಜದ ಹಿರಿಯ ಮುಖಂಡರಾದಂಥ ಶ್ರೀ ಎಚ್ ವಿಶ್ವನಾಥ್ ಸರ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದು, ಆವತ್ತಿನ ದಿನ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ಸಚಿವರಾದಂಥ ಸನ್ಮಾನ್ಯ ಶ್ರೀ ಡಿ.ವಿ. ಸದಾನಂದಗೌಡರು ಹಾಗೂ ಸಮಾಜದ ಹಿರಿಯ ಮುಖಂಡರು ಹಾಗೂ ರಾಜ್ಯ ಸರ್ಕಾರದ ಸಹಕಾರ ಸಚಿವರಾದಂಥ ಬಂಡೆಪ್ಪ ಕಾಶಂಪುರ ಅವರು, ಇನ್ನೂ ಹಲವಾರು ಸಚಿವರು ಕೂಡ 2ನೇ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಕೊನೆಯ ದಿನ 3ನೇ ದಿನ ಕಾರ್ಯಕ್ರಮ ಸನ್ಮಾನ ಮತ್ತು ಸಮಾರೋಪ ಸಮಾರಂಭ ಕಾರ್ಯಕ್ರಮ ಜರುಗಲಿದೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಪ್ರಶಸ್ತಿ ಪ್ರದಾನವನ್ನು ಹಾಲುಮತ ಭಾಸ್ಕರ ಎನ್ನುವಂಥ ಈ ಪ್ರಶಸ್ತಿಯನ್ನು ಶ್ರೀ ಚಂದ್ರಕಾಂತ್ ಬಿಜ್ಜರಗಿ ಸಂಶೋಧಕರು ವಿಜಯಪುರ ಇವರಿಗೆ, ಅದೇ ರೀತಿಯಾಗಿ ಕನಕರತ್ನ ಪ್ರಶಸ್ತಿಯನ್ನು ಸನ್ಮಾನ್ಯ ಶ್ರೀ ಅಶೋಕ್ ದಳವಾಯಿ ಪ್ರಧಾನ ಕಾರ್ಯದರ್ಶಿಗಳು, ಮುಖ್ಯ ಅತಿಥಿಗಳಾಗಿ ಕೇಂದ್ರ ಸಚಿವ ಸದಾನಂದಗೌಡ ಹಾಗೂ ಸಹಕಾರ ಸಚಿವ ಬಂಡೆಪ್ಪ ಕಾಶಂಪುರ್ ಮತ್ತು ಶಾಸಕರುಗಳು ಭಾಗವಹಿಸಲಿದ್ದಾರೆ. ಜನವರಿ 12ರಂದು ಮಧ್ಯಾಹ್ನ 3 ಗಂಟೆಗೆ ಟಗರು ಕಾಳಗ, ಸಂಜೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ, ರಾತ್ರಿ 9:30ಕ್ಕೆ ಬೂಟು ಕಾಲಿನ ಸದ್ದು ನಾಟಕ ಪ್ರದರ್ಶನ ನಡೆಯಲಿದೆ. ಜನವರಿ 13ರಂದು ಬೆಳಗ್ಗೆ ನೌಕರರ ಸಮಾವೇಶ ಸನ್ಮಾನ ಕಾರ್ಯಕ್ರಮ ಹಾಗೂ ರಾತ್ರಿ ಕೃಷ್ಣ ಮಾತೆ ವೀರರಾಣಿ ಅಹಿಲ್ಯಾಬಾಯಿ ಹೋಳ್ಕರ್ ನಾಟಕ ಪ್ರದರ್ಶನ ನಡೆಯಲಿದೆ. ಜನವರಿ 14ರಂದು ಮಧ್ಯಾಹ್ನ ಎತ್ತುಗಳ ಭಾರ ಎಳೆಯುವ ಸ್ಪರ್ಧೆ, ಶ್ರೀ ಸಿದ್ದರಾಮೇಶ್ವರ ಜಯಂತಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ ಎಂದು ತಿಳಿಸಿದರು. ಅದೇ ರೀತಿಯಾಗಿ 12, 13, 14 ಕಾರ್ಯಕ್ರಮದಲ್ಲಿ ನಡೀತಕ್ಕಂಥ ಹಾಲುಮತದ ವೈಭವದಲ್ಲಿ ಈ ಸಲ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಹೈದರಾಬಾದ್ ಕರ್ನಾಟಕದಲ್ಲಿ ಬರುವಂಥ ಹಾಲುಮತ ನೌಕರರ ಬಗ್ಗೆ ಒಂದು ಕಡೆ ಒಟ್ಟಾಗಿ ಸೇರಿಸುವಂಥ ಒಂದು ಸಂಘಟನೆಯನ್ನು ಮಾಡುವಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಒಂದು ದಿನವನ್ನೇ ಆಯ್ಕೆ ಮಾಡಿಕೊಂಡು ಸ್ವಾಮೀಜಿಯವರು ಈ ಒಂದು ರೂಪಿಸಿರ್ತಕ್ಕಂಥದ್ದು ಎಲ್ಲ ಹಾಲುಮತ ನೌಕರರು ಸಹಿತ ನಾವು ಆ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕಂತದ್ದು ತಮ್ಮ ಮೂಲಕ ಈ ಸಂದರ್ಭದಲ್ಲಿ ನಾಗರಾಜ್ ಮರ್ಚಡ್, ನಾಗೇಂದ್ರಪ್ಪ ಮಟ್ಮಾರಿ, ಕೆ ವೇಣುಗೋಪಾಲ್, ಬಿ ಬಸವರಾಜ್, ಮಹಾದೇವಪ್ಪ, ಜಂಬಣ್ಣ, ರಾಜಶೇಖರ್ ದಿನಿ ಸೇರಿದಂತೆ ಇತರರು ಇದ್ದರು. ಈಗ ಚಿಕ್ಕ ಬ್ರೇಕ್. ಗುರುದತ್ತ ಕರಿಯರ್ ಅಕಾಡೆಮಿಯ ಮಾಜಿ ಸೈನಿಕರಿಂದ ರಾಯಚೂರು ಸೇನಾ ಭರ್ತಿಯಾದವರಿಗೆ ಗುರುದತ್ತ ಕರಿಯರ್ ಅಕಾಡೆಮಿ ಲೋಕಾಪುರ ಇವರಿಂದ ದಿನಾಂಕ 1/1/2019ರಂದು ಊಟ ವಸತಿಯೊಂದಿಗೆ ಸಿಇಟಿ ಪರೀಕ್ಷಾ ತರಬೇತಿ ನೀಡಲಾಗುವುದು. ವಿಶೇಷ ಸೂಚನೆ: ರಾಯಚೂರು, ಕೊಪ್ಪಳ, ಬೀದರ್, ಯಾದಗಿರಿ, ಗುಲ್ಬರ್ಗಾ ಈ 5 ಜಿಲ್ಲೆಗಳಿಂದ ಭರ್ತಿಯಾದ ಯುವಕರಿಗೆ ಕಡಿಮೆ ರಿಯಾಯಿತಿಯಲ್ಲಿ ತರಬೇತಿ ನೀಡಲಾಗುವುದು. ಮಾತ್ರವಲ್ಲದೆ ನಮ್ಮ ಸಂಸ್ಥೆಯಲ್ಲಿ ಸೇನಾ ಮತ್ತು ಪೊಲೀಸ್, ಪಿಎಸ್ಐ ಆಸಕ್ತಿ ಉಳ್ಳವರಿಗೆ ದೈಹಿಕ ತರಬೇತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗುರುದತ್ತ ಕರಿಯರ್ ಅಕಾಡೆಮಿ, ಲೋಕಾಪುರ್. ಮೊಬೈಲ್ ನಂಬರ್ 9591613562 7795457621. ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್ ವಿಶಾಲವಾದ ಹಾಲ್,
ಊಟದ ಕೊಠಡಿ, ಶೌಚಾಲಯ ಸೌಲಭ್ಯವಿದೆ. ಅಡುಗೆ ಕೊಠಡಿ, ಡ್ರೆಸ್ಸಿಂಗ್ ರೂಮ್ ಮತ್ತು ವಾಹನಗಳ ನಿಲುಗಡೆಗೆ ಸ್ಥಳದ ಅವಕಾಶವೂ ಇದೆ. ಅಡುಗೆ ಸಾಮಾನುಗಳು, ಟೇಬಲ್, ಚೇರ್ಸ್, ಶಾಮಿಯಾನ ಮತ್ತು ಡೆಕೋರೇಷನ್ ಸೌಲಭ್ಯವೂ ಕೂಡ ನಮ್ಮಲ್ಲಿ ಇದೆ. ನಮ್ಮ ಹಾಲ್ನಲ್ಲಿ ಬರ್ತ್ಡೇ ಪಾರ್ಟಿ, ನಾಮಕರಣ ಸಮಾರಂಭ, ನಿಶ್ಚಿತಾರ್ಥ ಕಾರ್ಯಕ್ರಮ, ಮದುವೆ ಸಮಾರಂಭ ಹಾಗೂ ಇನ್ನು ವಿವಿಧ ಬಗೆಯ ಸಮಾರಂಭಗಳನ್ನು ನೆರವೇರಿಸಲು ಅನುಕೂಲವಾದ ಸ್ಥಳವಿದೆ. ವಧೂವರರಿಗೆ ವಿಶೇಷ ವಾಹನದ ವ್ಯವಸ್ಥೆ ಇರುತ್ತದೆ. ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್, ಆಶಾಪುರ್ ರೋಡ್, ರಾಯಚೂರು. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 9632287675, 8088811152. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ಇದೀಗ ಹೊಸ ಸ್ಕೀಮ್ನೊಂದಿಗೆ ನಿಮ್ಮ ಮುಂದೆ. ಕೇವಲ 500 ರೂಪಾಯಿ ಪಾವತಿಸಿ ಪ್ಲಾಟ್ ಪಡೆಯಿರಿ. ಪ್ರತಿ ತಿಂಗಳು 500 ರೂಪಾಯಿನಂತೆ 50 ತಿಂಗಳವರೆಗೆ ಪಾವತಿಸಿ ಪ್ಲಾಟ್ ಮಾಲೀಕರಾಗಿ. ಪ್ರತಿ ತಿಂಗಳು 28ರಂದು ಲಕ್ಕಿ ಡ್ರಾ ಮಾಡಲಾಗುವುದು. ಇದರಲ್ಲಿ ಮೊದಲನೇ ತಿಂಗಳ ಬಹುಮಾನ ಸಿಟಿ 100 ಬೈಕ್, ಎರಡನೇ ಬಹುಮಾನ 600 ಸ್ಕ್ವೇರ್ ಫೀಟ್ ಪ್ಲಾಟ್ ನೀಡಲಾಗುವುದು. ನಿರಾಶೆಯಾಗಬೇಡಿ, 50 ತಿಂಗಳ ಡ್ರಾನಲ್ಲಿ ಯಾವುದೇ ಡ್ರಾ ಲಭಿಸದಿದ್ದರೂ ಆಕರ್ಷಕ ಬಹುಮಾನಗಳಾದ ಸ್ಯಾನ್ಸುಯ್ ವಾಷಿಂಗ್ ಮಷೀನ್ ಮತ್ತು ಸೋಫಾ ಸೆಟ್ ನೀಡಲಾಗುವುದು. ಎರಡನೇ ಬಹುಮಾನ 21 ಇಂಚಿನ ಎಲ್ಇಡಿ ಟಿವಿ ಮತ್ತು ಸೋಫಾ ಸೆಟ್ ನೀಡಲಾಗುವುದು. ಮೂರನೇ ಬಹುಮಾನ 2 ಕಾಟ್ ಬೆಡ್ ಮತ್ತು ಸೋಫಾ ಸೆಟ್. ನಾಲ್ಕನೇ ಬಹುಮಾನ 32 ಇಂಚಿನ ಎಲ್ಇಡಿ ಟಿವಿ ಮತ್ತು ಸೋಫಾ ಸೆಟ್. ಐದನೇ ಬಹುಮಾನ 40 ಇಂಚಿನ ಎಲ್ಇಡಿ ಟಿವಿ ನೀಡಲಾಗುವುದು. ಇದರಲ್ಲಿ ನಿಮಗೆ ಬೇಕಾದ ವಸ್ತುಗಳನ್ನು ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವಿಳಾಸ: ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, 3rd ಕ್ರಾಸ್, ಪಾಟೀಲ್ ಗಂಜ್ ರೋಡ್, ರಾಯಚೂರು. ಮೊಬೈಲ್ ನಂಬರ್ 7338343228, 8884555766, 9538800428, 9901584763. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ಗೆ ಸ್ವಾಗತ. ಗುತ್ತಿಗೆ ಪೌರ ಸೇವಾ ನೌಕರರ 4 ತಿಂಗಳ ವೇತನ ಪಾವತಿ ಮಾಡಬೇಕು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಕೂಲಿ ಮತ್ತು ಗುತ್ತಿಗೆ ಪೌರ ಸೇವಾ ನೌಕರರ ಸಂಘದ ಜಿಲ್ಲಾ ಘಟಕದಿಂದ ಪ್ರತಿಭಟನೆ ನಡೆಸಲಾಯಿತು. ನಗರಸಭೆ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ ಪದಾಧಿಕಾರಿಗಳು ನಗರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗುತ್ತಿಗೆ ಪೌರ ಕಾರ್ಮಿಕರಿಗೆ ಕಳೆದ ಸೆಪ್ಟೆಂಬರ್ 2018ರಿಂದ ಡಿಸೆಂಬರ್ವರೆಗೆ 4 ತಿಂಗಳು ವೇತನ ಪಾವತಿ ಮಾಡಿಲ್ಲ. ಇದರಿಂದ ಕಾರ್ಮಿಕರ ಜೀವನ ದುಸ್ಥಿತಿಯಲ್ಲಿದೆ. ನಗರಸಭೆ ಇಚ್ಛಿಸಿದಲ್ಲಿ ಕನಿಷ್ಠ 2 ತಿಂಗಳು ವೇತನ ಪಾವತಿ ಮಾಡಬಹುದು. ಆದರೆ ಉದ್ದೇಶಪೂರ್ವಕವಾಗಿಯೇ ಕಾರ್ಮಿಕರಿಗೆ ವೇತನ ಪಾವತಿ ಮಾಡುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಳೆದ ಅಕ್ಟೋಬರ್ನಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ನಡಾವಳಿಗಳ ನಿರ್ದೇಶನಗಳನ್ನು ನಗರಸಭೆ ಅನುಷ್ಠಾನಗೊಳಿಸದೆ ನಿರ್ಲಕ್ಷ್ಯ ವಹಿಸಿದೆ. ಈ ವಿಷಯದ ಜಿಲ್ಲಾಧಿಕಾರಿಗಳು ಹಾಗೂ ರಾಷ್ಟ್ರೀಯ ಸಫಾಯಿ ಕರ್ಮಚಾರಿಗಳ ಆಯೋಗದ ನಿರ್ದೇಶಕರು ನಗರಸಭೆಗೆ ಸೂಚಿಸಿದರೂ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದರು. ಜಿಲ್ಲಾಧಿಕಾರಿಗಳ ಸಭೆಯ ನಿರ್ದೇಶನದಂತೆ ನೈರ್ಮಲ್ಯ ವಿಭಾಗದ ಗುತ್ತಿಗೆ ಪದ್ಧತಿ ರದ್ದುಗೊಳಿಸಿ ಕಾರ್ಮಿಕರಿಗೆ ನೇರ ವೇತನ ಪಾವತಿಸಲು ಆದೇಶಿಸಲಾಗಿದೆ. ಆದರೆ 8 ಪ್ಯಾಕೇಜ್ಗಳ ನೈರ್ಮಲ್ಯ ವಿಭಾಗದಲ್ಲಿ ಅಪ್ರತ್ಯಕ್ಷವಾಗಿ ಗುತ್ತಿಗೆದಾರರೇ ಈಗಲೂ ಕೆಲಸ ಮಾಡಿಸುತ್ತಿದ್ದಾರೆ. ಕೂಡಲೇ ಪೌರಾಡಳಿತ ನಿರ್ದೇಶನಾಲಯ ಮತ್ತು ಜಿಲ್ಲಾಧಿಕಾರಿಗಳ ಸಭೆಯ ನಡಾವಳಿಗಳ ನಿರ್ದೇಶನಗಳನ್ನು ಅನುಪಾಲನೆ ಮಾಡದ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಗುತ್ತಿಗೆ ಪೌರ ಕಾರ್ಮಿಕರಿಗೆ 4 ತಿಂಗಳ ವೇತನ ಪಾವತಿ ಮಾಡಬೇಕು. ಜಾಡ ಮಾಲಿನಿ ಬೀದಿ ಗುಡಿಸದೆ ಸೂರ್ಯ ಉದಯಿಸಲ್ಲ, ಬೆಳಗಿನ ಕೋಳಿ ಕೂಗೋದಿಲ್ಲ, ಬೆಳಗಿನ ಕೋಳಿ ಕೂಗೋದಿಲ್ಲ, ಬೆಳಗಿನ ಕೋಳಿ ಕೂಗೋದಿಲ್ಲ. ಬೀದಿ ಗುಡಿಸಲು ಭೇದವ ಇಲ್ಲ, ಜಾಡ ಮಾಲಿಗೆ ಜಗವೇ ಎಲ್ಲ. ಬೀದಿ ಗುಡಿಸಲು ಭೇದವ ಇಲ್ಲ, ಜಾಡ ಮಾಲಿಗೆ ಜಗವೇ ಎಲ್ಲ. ತೋಟಿ ಕೆಲಸ ನೋಡು ಸರ್ಕಾರ ಮಾಡಿತು ಬಲು ದೂರ, ತೋಟಿ ಕೆಲಸ ನೋಡು ಸರ್ಕಾರ ಮಾಡಿತು.
ಚಾಲಕರು, ವಿದ್ಯುತ್ ವಿಭಾಗ ಮತ್ತು ದೇವಸೂಗೂರು ನೀರು ಸರಬರಾಜು ಗುತ್ತಿಗೆ ಕಾರ್ಮಿಕರಿಂದ 2 ರಿಂದ 7 ತಿಂಗಳ ವೇತನ ಪಾವತಿ ಮಾಡಬೇಕು. ಜನವರಿ 2019 ರಿಂದ ಗುತ್ತಿಗೆ ಪದ್ಧತಿ ರದ್ದು ಮಾಡಿ ನೇರ ವೇತನ ಪಾವತಿಗೆ ಸಂಬಂಧಪಟ್ಟಂತೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕೂಲಿ ಮತ್ತು ಗುತ್ತಿಗೆ ಪೌರ ಸೇವಾ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಎಸ್ ಮಾರಪ್ಪ ವಕೀಲ್, ಜಿಲ್ಲಾಧ್ಯಕ್ಷ ಉರ್ಕುಂದಪ್ಪ ಸೇರಿದಂತೆ ಅನೇಕ ಕಾರ್ಮಿಕರು ಭಾಗವಹಿಸಿದ್ದರು. ಉದ್ಯೋಗ ಸೃಷ್ಟಿ ಹಾಗೂ ಭದ್ರತೆಗಾಗಿ ರಾಜ್ಯಾದ್ಯಂತವಾಗಿ ಜಾಥಾ ಹಾಗೂ ಸಮಾವೇಶ ಹಮ್ಮಿಕೊಂಡಿದೆ ಎಂದು ಯುವಜನ ಜಾಥಾ ಸ್ವಾಗತ ಸಮಿತಿ ಹಾಗೂ ಉದ್ಯೋಗಕ್ಕಾಗಿ ಯುವಜನರ ವೇದಿಕೆ ಸಂಚಾಲಕ ಲಕ್ಷ್ಮಣ್ ಮಂಡಲ್ಗೇರ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ, ಹಲವಾರು ಪಕ್ಷಗಳು ಚುನಾವಣೆಯ ಮುಂಚೆ ಹಲವು ಭರವಸೆಗಳನ್ನು ನೀಡಿ ಸರ್ಕಾರ ರಚನೆ ಬಳಿಕ ಅವುಗಳನ್ನು ಈಡೇರಿಸುವಲ್ಲಿ ವಿಫಲವಾಗುತ್ತಿದೆ. ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿಯವರು ಚುನಾವಣೆ ವೇಳೆ ಉದ್ಯೋಗ ಆಕಾಂಕ್ಷಿ ಯೋಜನೆಗೆ ಮತ್ತು ಗುತ್ತಿಗೆ ನೌಕರರಿಗೆ ನೀಡಿರುವ ಭರವಸೆಗಳನ್ನು ಈಡೇರಿಸದ ಯುವ ಜನರ ಪ್ರಣಾಳಿಕೆಯನ್ನು ಮುಂದಿಟ್ಟುಕೊಂಡು ಕೊಟ್ಟ ಮಾತು ಉಳಿಸಿಕೊಳ್ಳಿ, ಲೆಕ್ಕ ಕೊಡಿ, ಉತ್ತರ ಕೊಡಿ ಎನ್ನುವ ಘೋಷಣೆಯನ್ನಿಟ್ಟುಕೊಂಡು 2 ತಂಡಗಳಿಂದ ಜನವರಿ 12 ರಿಂದ ಜಾಥಾವನ್ನು ಯಾದಗಿರಿಯಿಂದ ಆರಂಭವಾಗಲಿದೆ. ಎಷ್ಟು ಮಟ್ಟಿಗೆ ಅಂದ್ರೆ ನಿರುದ್ಯೋಗ ಸಮಸ್ಯೆಯಿಂದ ಎಲ್ಲಾ ಯುವಜನರು ಕೂಡ ಹಾಳಾಗ್ತಿದ್ದಾರೆ. ಆನಂತರ ಅವರು ಪ್ರಧಾನಮಂತ್ರಿ ಅವರು ವರ್ಷಕ್ಕೆ ಚುನಾವಣೆ ಮುಂಚೆ ಪೂರ್ವದಲ್ಲಿ ಏನ್ ಹೇಳಿದ್ರು, ವರ್ಷಕ್ಕೆ 1 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. ಅವರು ಒಂದು ಉದ್ಯೋಗ ಸೃಷ್ಟಿ ಮಾಡೋದಿರಲಿ, ಅದರ ಬಗ್ಗೆ ಕಾಳಜಿನೂ ತಗೊಂಡಿಲ್ಲ, ಅದರ ಬಗ್ಗೆ ಒಂದು ವರದಿನೂ ಕೂಡ ಇವತ್ತಿಗೂ ಮಾಡಿಲ್ಲ. ಆದ್ರೆ ಪ್ರಧಾನಮಂತ್ರಿ ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡ್ಕೊಂತಾನೆ ಇವತ್ತು ಕಾಂಗ್ರೆಸ್ ಸರ್ಕಾರ ಮತ್ತು ಜೆಡಿಎಸ್ ಸರ್ಕಾರವನ್ನ ಕಾಳ ಕಾಯ್ತಾ ಇದೆ. ಆದ್ರೆ ಇವ್ರು ಮಾಡಿದಂತರದೇನು, ಇವತ್ತು ಸಮ್ಮಿಶ್ರ ಸರ್ಕಾರ ರಾಜ್ಯದಲ್ಲಿ ಇವ್ರದಿದೆ, ಜೆಡಿಎಸ್ ಕಾಂಗ್ರೆಸ್ ಸರ್ಕಾರ. ಆದ್ರೆ ಇವ್ರು ಕೊಟ್ಟಿರುವಂತ ಭರವಸೆಗಳೇನು, ಗುತ್ತಿಗೆ ನೌಕರರಿಗೆ ಸಮಾನ ವೇತನ ಕೊಡ್ತೀವಿ, ಅವ್ರಿಗೆ ಉದ್ಯೋಗ ಭದ್ರತೆ ಕೊಡ್ತೀವಿ ಅಂತ ನಾವು ಕೂಡ ಇವತ್ತು ಏನ್ ಕೇಳ್ತಿದೀವಿ ಅಂದ್ರೆ ಅದೇ ಕಾಯ್ದೆಯ ಮಾದರಿಯಲ್ಲೇ ಗುತ್ತಿಗೆ ನೌಕರರಿಗೆ, ಹೊರಗುತ್ತಿಗೆ, ಒಳಗುತ್ತಿಗೆ ಮತ್ತು ದಿನಗೂಲಿ ನೌಕರರಿಗೆ, ಅತಿಥಿ ಶಿಕ್ಷಕರಿಗೆ ಇವರು ಎಲ್ಲರಿಗೂ ಕೂಡ ಸಮಾನ ವೇತನ ಸಿಗಬೇಕು, ಮತ್ತೆ 60 ವರ್ಷದವರೆಗೂ ಸೇವಾ ಭದ್ರತೆ ಸಿಗಬೇಕು ಅಂತೇಳಿ ನಮ್ಮ ಮುಖ್ಯವಾದ ಬೇಡಿಕೆ. ಅದು ಸಮಾನ ವೇತನ ಮತ್ತು ಸೇವಾ ಭದ್ರತೆ ಕೊಟ್ಟ ನಂತರ ಗುತ್ತಿಗೆ ನೌಕರರಿಗೆ 6 ತಿಂಗಳವರೆಗೆ ಕಾಲಾವಕಾಶವನ್ನು ತಗೊಂಡು ಎಲ್ಲ ಖಾಲಿ ಇರುವ ಹುದ್ದೆಗಳು ಎಲ್ಲೆಲ್ಲಿದ್ದಾವೆ, ಬೀದರ್, ಗುಲ್ಬರ್ಗ, ಬಿಜಾಪುರ, ಬಾಗಲಕೋಟ್, ಬೆಳಗಾಂ, ಧಾರವಾಡ, ಹಾವೇರಿ, ಗದಗ, ಬಳ್ಳಾರಿ, ಕೊಪ್ಪಳ, ಚಿತ್ರದುರ್ಗ, ದಾವಣಗೆರೆ ಒಂದು ತಂಡ ಈಗ ಹೋಗುತ್ತೆ. ಇನ್ನೊಂದು ತಂಡ ದಕ್ಷಿಣ ಭಾಗದಲ್ಲಿ ಬಹಳ ಹಿಂದುಳಿದಂತ ಜಿಲ್ಲೆಯಾಗಿರೋ ಚಾಮರಾಜನಗರದಿಂದ ಆರಂಭಗೊಂಡು ಅವರು ಭರವಸೆಗಳನ್ನು ಕೊಟ್ಟಿದ್ರು. ಅವರ ಪ್ರಣಾಳಿಕೆಯಲ್ಲಿ ಕೊಟ್ಟಿರುವಂತಹ ಪತ್ರಿಕೆಗಳಲ್ಲೂ ಕೂಡ ಅವರ ಹೇಳಿಕೆಗಳು ಬಂದಿದ್ರು, ಅವ್ರ ಟ್ವಿಟರ್ ಅಲ್ಲೂ ಕೂಡ ಇದೆ, ಆ ಎಲ್ಲಾ ದಾಖಲೆಗಳು ನಮ್ಮಲ್ಲಿದ್ದಾವೆ. ಅವರು ಮಾಡ್ತಾರೆ, ಒಂದು ಕಾಲಾವಕಾಶ ಬೇಕು ಅವ್ರಿಗೂ ಕೂಡ ಅಂತ 6 ತಿಂಗಳವರೆಗೂ ಕಾಲಾವಕಾಶ ಕೊಟ್ಟಿವಿ. ಆದ್ರೆ ಕಾಲಾವಕಾಶದಲ್ಲಿ ಅವ್ರು ಏನೂ ಮಾಡಕ್ಕಾಗಲಿಲ್ಲ, ಇವತ್ತಿಗೂ ಕೂಡ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಿಲ್ಲ ಅವರು. 2ನೇ ಜಾಥಾ ಜನವರಿ 16ರಂದು ಚಾಮರಾಜನಗರದಿಂದ ಬೆಂಗಳೂರಿಗೆ ತೆರಳಲಿದ್ದು, ರಾಜ್ಯದ 30 ಜಿಲ್ಲೆಗಳಲ್ಲಿ ಜಾಥಾ ಸಂಚರಿಸಲಿದೆ ಎಂದರು. ದುಷ್ಕರವನ್ನು ಮಾಡಿ ನಮ್ಮ 11 ಬೇಡಿಕೆಗಳನ್ನ ಸರ್ಕಾರಕ್ಕೆ ತಲುಪಿಸಿದೀವಿ, ಪ್ರಧಾನಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ತಲುಪಿಸಿದೀವಿ. ಅದರಲ್ಲಿ ಮುಖ್ಯವಾಗಿ ನಮ್ಮ ಬೇಡಿಕೆಗಳೇನೆಂತಂದ್ರೆ, ನಮಗೆ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನಮ್ಮ ಒಂದು ಬೇಡಿಕೆ ಆಗಿತ್ತು. ಇದು ಸುಪ್ರೀಂ ಕೋರ್ಟ್ ಆಲ್ರೆಡಿ ಅದರ ಡೈರೆಕ್ಷನ್. ಈ ಯುವ ಜಾಥಾದಲ್ಲಿ ನಾವು ಆರೋಗ್ಯ ಇಲಾಖೆಯ ಗುತ್ತಿಗೆ ನೌಕರರ ವೇದಿಕೆಯಿಂದ ಸಂಪೂರ್ಣ ಬೆಂಬಲವನ್ನು ನೀಡ್ತಾ ಇದ್ದೇವೆ. ಆ ಯುವ ಜಾಥಾದಲ್ಲಿ ನಾವು ಭಾಗವಹಿಸುತ್ತೇವೆ ಅಂತ ಈ ಮೂಲಕ ಈ ಜಾಥಾಕ್ಕೆ ಈ ಸಂದರ್ಭದಲ್ಲಿ ಬಸವರಾಜ್, ಶರಣಬಸವ, ರವಿಕಾಂತ್, ಸಂಧ್ಯಾ, ಗುರುಪ್ರಸಾದ್ ಹಿರೇಮಠ್ ಸೇರಿದಂತೆ ಇತರರು ಇದ್ದರು. ಶಾಲಾ ಮೇಲುಸ್ತುವಾರಿ ಸಮಿತಿ ರಚನೆಯಲ್ಲಿ ಶಾಸಕರ ಹಿಂಬಾಲಕರನ್ನು ನೇಮಕ ಮಾಡಿ ಕಾನೂನು ಉಲ್ಲಂಘನೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಕರ್ನಾಟಕ ರಕ್ಷಣಾ ಸೇನೆ ಜಿಲ್ಲಾ ಘಟಕದಿಂದ ಮನವಿ ಸಲ್ಲಿಸಿದರು. ನಗರದ ಜಿಲ್ಲಾ ಪಂಚಾಯತ್ ಕಾರ್ಯಾಲಯದ ಮುಂದೆ ಪ್ರತಿಭಟಿಸಿ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ನೀಡಿ, ನಗರದ ಸರ್ಕಾರಿ ಶಾಲೆಗಳಲ್ಲಿ ಎಸ್ಡಿಎಂಸಿ ಸಮಿತಿ ಇದ್ದು, ಸರ್ಕಾರದ ನಿಯಮದಂತೆ ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳ ಪೋಷಕರನ್ನು ನೇಮಿಸಬೇಕು. ಆದರೆ ಶಾಸಕರು ಯಾರಿಗೆ ಸೂಚಿಸುತ್ತಾರೆ ಅವರಿಗೆ ನೀಡುವುದಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಆದೇಶ ನೀಡುತ್ತಿದ್ದಾರೆ. ಎಸ್ಡಿಎಂಸಿ ರಚನೆ ಮಾಡಲು ಪಾಲಕರು ಒಳಗೊಂಡಿರಬೇಕು. ಇದರ ಬದಲಿಗೆ ಪಾಲಕರಲ್ಲದವರು ಸಮಿತಿಯಲ್ಲಿದ್ದು, ಇವರನ್ನು ಶಾಸಕರು ತಮ್ಮ ಹಿಂಬಾಲಕರಿಗೆ ಸ್ಥಾನ ನೀಡಿದ್ದಾರೆ. ನೇಮಕ ಮಾಡಲೇಬೇಕು, 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 ಬೇಕೇ ಬೇಕು, ಬೇಕು. ಕರ್ನಾಟಕ ರಕ್ಷಣಾ ಸೇನೆಗೆ ಜಯವಾಗಲಿ, ಕರ್ನಾಟಕ ರಕ್ಷಣಾ ಸೇನೆಗೆ ಜಯವಾಗಲಿ. ಬೇಕೇ ಬೇಕು, ಬೇಕು. ರಾಯಚೂರು ನಗರ ಶಾಸಕರಿಗೆ
ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ. STMCಯಲ್ಲಿ ಕೂಡಲೇ ತನಿಖೆ ಆಗಲೇಬೇಕು. STMCಯಲ್ಲಿ ಕೂಡಲೇ ತನಿಖೆ. ವಿಷಯ ಶಾಲಾ ಉಸ್ತುವಾರಿ ಸಮಿತಿ SDMCಯಲ್ಲಿ ಕಾನೂನು ಉಲ್ಲಂಘನೆ ಮಾಡಿ ರಾಯಚೂರು ನಗರ ಶಾಸಕರ ಹಿಂಬಾಲಕರನ್ನು ನೇಮಕ ಮಾಡುವುದನ್ನು ವಿರೋಧಿಸಿ ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಅಂದರೆ ಕರ್ನಾಟಕ ರಕ್ಷಣಾ ಸೇನೆ ರಾಯಚೂರು ಜಿಲ್ಲಾ ಘಟಕವು ತಮ್ಮಲ್ಲಿ ಹೇಳಬಯಸುವುದೇನೆಂದರೆ ರಾಯಚೂರು ನಗರದಲ್ಲಿ ಬರುವಂಥ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಶಾಲಾ ಮೇಲುಸ್ತುವಾರಿ ಸಮಿತಿ ಇರುತ್ತದೆ. ಅದಕ್ಕೆ ಸರ್ಕಾರದ ನಿಯಮ ಪ್ರಕಾರ ಶಾಲೆ ಮೇಲುಸ್ತುವಾರಿ ಸಮಿತಿ ರಚನೆ ಮಾಡಬೇಕಾದರೆ ಕಾನೂನು ಪ್ರಕಾರ ಆಯಾ ಶಾಲೆಗಳಲ್ಲಿ ಓದುತ್ತಿರುವ ಮಕ್ಕಳ ತಂದೆಯಾಗಿರುವುದು ನಿಯಮ. ಆದರೆ ಇಲ್ಲಿ ರಾಯಚೂರು ನಗರ ಶಾಸಕರು ಶಾಲೆ ಮೇಲುಸ್ತುವಾರಿ ಸಮಿತಿಗೆ ತಮ್ಮ ಹಿಂಬಾಲಕರನ್ನು ನೇಮಕ ಮಾಡುವಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಆದೇಶ ನೀಡುತ್ತಿದ್ದಾರೆ. ಮಾನ್ಯ ಶಾಸಕರು ಆದೇಶ ನೀಡಲಿ. ಕಾನೂನು ಪ್ರಕಾರ ಎಲ್ಲಾ ಶಾಲೆಗಳಿಗೆ ಚುನಾವಣೆ ನಡೆಸಿ STMC ರಚನೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಈಗ ನೇಮಕ ಮಾಡಿರುವ STMC ರಚನೆಯನ್ನು ರದ್ದುಗೊಳಿಸಿ ಶಾಲೆಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಪೋಷಕರೊಂದಿಗೆ ಸಭೆ ನಡೆಸಿ ಸಮಿತಿ ರಚಿಸಬೇಕು ಎಂದು ಆಗ್ರಹಿಸಿದರು. ಇಲ್ಲದಿದ್ದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯಕ್ಕೆ ಬೀಗ ಹಾಕಿ ಪ್ರತಿಭಟಿಸಲಾಗುವುದು ಎಂದು ತಿಳಿಸಿದರು. ಈಗಾಗಲೇ ಆದೇಶ ಮಾಡಿದ ಪಾಲಕರಲ್ಲದವರನ್ನು ನೇಮಕ ಮಾಡಿದ ಎಲ್ಲ ಶಾಲೆಗಳ SDMCಯನ್ನು ರದ್ದುಪಡಿಸಿ ಪುನಃ ಪಾಲಕರನ್ನು ಸಭೆ ಕರೆಯಿಸಿ ಕಾನೂನು ಪ್ರಕಾರ ಚುನಾವಣೆ ಮಾಡಿ ಎಲ್ಲ ಶಾಲೆಗಳಿಗೆ SDMC ರಚನೆ ಮಾಡಲು ತಾವು ಆದೇಶಿಸಬೇಕೆಂದು ತಮ್ಮಲ್ಲಿ ಹೇಳುತ್ತಾ ಈ ನಮ್ಮ ಮನವಿಗೆ ಸ್ಪಂದನೆ ಕೊಡಬೇಕೆಂದು ಕೇಳುತ್ತಾ ಈಗಾಗಲೇ ಕಾನೂನು ಬಾಹಿರವಾಗಿ ನೇಮಕ ಮಾಡಿದ ಎಲ್ಲ SDMCಯನ್ನು ರದ್ದುಗೊಳಿಸಿ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಯಾವುದೇ ಅವರು ಆದೇಶ ನೀಡಿದ್ದರೂ SDMCಗಳಿಗೆ ಅವರು ಪಾಲಕರ ಅಥವಾ ಅಲ್ಲವಾ ಇವೆಲ್ಲವನ್ನು ನೋಡಿ ಶಾಲೆಗಳಿಗೆ ಭೇಟಿ ಕೊಟ್ಟು ಅಲ್ಲಿಯ ಸತ್ಯಾಸತ್ಯತೆ ತಿಳಿದು ನಂತರ ಆಯಾ ಶಾಲೆಗಳಿಗೆ ಸಂಬಂಧಪಟ್ಟ ಪಾಲಕರಿದ್ದರೆ ಇಲ್ಲಿ ಏನಾಗ್ಬಿಟ್ಟದೆ ಮೇಡಮ್, ಶಾಸಕರು ತಮ್ಮ ಹಿಂಬಾಲಕರನ್ನೇ ನೇಮಕ ಮಾಡ್ತಾ ಇದ್ದಾರೆ ಮೇಡಮ್. ಅದು ಶಾಲಾ ಸುಧಾರಣಾ ಸಮಿತಿ ಅಂತ ತಮಗೆ ಗೊತ್ತಿರ್ತದೆ ಮೇಡಮ್. ಪಾಲಕರಿದ್ದವರಿಗೆ ನೇಮಕ ಮಾಡಬೇಕು ಮೇಡಮ್. ಇಲ್ಲಿ ಹಂಗಾಗ್ತಾ ಇಲ್ಲ ಮೇಡಮ್. ಈ ಸಂದರ್ಭದಲ್ಲಿ ಹುಸೇನ್ ಬಾಷಾ ಪಲಕಲಮರಡಿ, ಜಿ ಪಾಶುಮಿಯ್ಯ, ಈರಣ್ಣ, ಬಸವರಾಜ್, ದುರ್ಗಪ್ಪ, ಹನುಮೇಶ್, ವೀರೇಶ್, ರಾಘವೇಂದ್ರ, ನಾಗರಾಜ್ ಸೇರಿದಂತೆ ಇತರರು ಇದ್ದರು. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ ಮತ್ತೆ ಮುಂದುವರಿಯುತ್ತೆ. ಎಂಕೆ ಭಂಡಾರಿ ಆಸ್ಪತ್ರೆ ಪಿನಾಕಲ್ ಕ್ಯಾನ್ಸರ್ ಕೇರ್ ಸೆಂಟರ್ ದಿನಾಂಕ 24/11/2018 ಆರಂಭದ ಪ್ರಯುಕ್ತ ಡಿಸೆಂಬರ್ 31ರವರೆಗೆ ಅಂದರೆ 1 ತಿಂಗಳ ಕಾಲ ಉಚಿತ ತಪಾಸಣೆ ನಡೆಸಲಾಗುವುದು. ಮಾಯದ ಹುಣ್ಣು, ಸ್ತನದ ಗಂಟು ಅಥವಾ ಹುಣ್ಣು, ನಿರಂತರವಾಗಿ ಕೆಮ್ಮು, ಧ್ವನಿ ಬದಲಾವಣೆ, ತೂಕ ಕಡಿಮೆಯಾದಾಗ, ಯಾವುದೇ ಭಾಗದಿಂದ ರಕ್ತ ಬರುವುದು, ಜೀರ್ಣವಾಗದ, ನುಂಗಲು ಕಷ್ಟವಾದಾಗ, ಗಂಟಲು ಕೆರೆತ ಸತತವಾಗಿದ್ದಲ್ಲಿ, ಶೌಚಾಲಯಗಳ ತೊಂದರೆಗಳು ಕ್ಯಾನ್ಸರ್ ರೋಗದ ಲಕ್ಷಣಗಳಾಗಿರಬಹುದು. ಈ ಲಕ್ಷಣಗಳು ಕಂಡುಬಂದಲ್ಲಿ ಸಂಪರ್ಕಿಸಿ ಡಾಕ್ಟರ್ ರಾಘವೇಂದ್ರ ಸಾಗರ್ ಕ್ಲಿನಿಕಲ್ ಆನ್ಕಾಲಜಿಸ್ಟ್. ಮೊಬೈಲ್ ನಂಬರ್ 7411241583. ಶ್ರೀ ಜಯತೀರ್ಥ PRO. ಮೊಬೈಲ್ ನಂಬರ್ 8217853612. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವಿಳಾಸ ಎಂಕೆ ಭಂಡಾರಿ ಆಸ್ಪತ್ರೆ ಪಿನಾಕಲ್ ಕ್ಯಾನ್ಸರ್ ಕೇರ್ ಸೆಂಟರ್, ಇಂಡಿಯಾ ಮತ್ತು ಇಂಟರ್ನ್ಯಾಷನಲ್, ಎಂಕೆ ಭಂಡಾರಿ ಆಸ್ಪತ್ರೆ, ಗೋಶಾಲ್ ರಸ್ತೆ, ರಾಯಚೂರು. ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು. ಇಲ್ಲಿ ತೊನ್ನು, ತದ್ದು, ಚರ್ಮದ ಅಲರ್ಜಿ, ಕುಷ್ಠರೋಗ, ಲೈಂಗಿಕ ನಿರಾಸಕ್ತಿ, ತುರಿಕೆ, ತಲೆಹೊಟ್ಟು, ಕೂದಲು ಉದುರುವಿಕೆ, ಮೊಡವೆ, ಕಲೆಗಳು, ಕರಿಬಂಗು, ಮಚ್ಚೆ ಇವುಗಳಿಗೆ ಚಿಕಿತ್ಸೆ ನೀಡಲಾಗುವುದು. ವಿಶೇಷ ಚಿಕಿತ್ಸೆಗಳು ಇಲ್ಲಿ ಎಲೆಕ್ಟ್ರೋ ಕಾಟರಿ, ಕೆಮಿಕಲ್ ಪೀಲಿಂಗ್, ಸ್ತ್ರೀಯರಿಗೆ ಮುಖದ ಮೇಲಿನ ಮೊಡವೆ ಕಲೆಗಳಿಗೆ ಮತ್ತು ಬೇಡವಾದ ಕೂದಲಿಗೆ ವಿಶೇಷ ಲೇಸರ್ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಶಂಕರ್ ಗೌಡ ಐರೆಡ್ಡಿ, MD, ಡರ್ಮಟಾಲಜಿಸ್ಟ್ ಅಂಡ್ ಕಾಸ್ಮೆಟಾಲಜಿಸ್ಟ್. ಅಡ್ರೆಸ್ ಓಕೆ ಬಾರ್ ಬ್ಯಾಕ್ ಸೈಡ್, ಕರ್ನಾಟಕ ಹೌಸಿಂಗ್ ಕಾಲೋನಿ, ಲಿಂಗಸಗೂರ್ ರೋಡ್, ರಾಯಚೂರು. ಮೊಬೈಲ್ ನಂಬರ್ 7899825678. ಸಂಡೇ ಹಾಲಿಡೇ. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, ರಾಯಚೂರು. ಪ್ರತಿ ತಿಂಗಳು ಕೇವಲ 3,000 ರೂಪಾಯಿನಂತೆ 36 ತಿಂಗಳು ಪಾವತಿಸಿ ಲಕ್ಕಿ ಬಹುಮಾನ ಗೆಲ್ಲಿರಿ. ಮೊದಲನೇ ತಿಂಗಳ ಡ್ರಾನಲ್ಲಿ ಫಸ್ಟ್ ಪ್ರೈಸ್ 600 ಸ್ಕ್ವೇರ್ ಫೀಟ್ ಪ್ಲಾಟ್ ಕೇವಲ ಒಬ್ಬರಿಗೆ ಮಾತ್ರ. ಸೆಕೆಂಡ್ ಪ್ರೈಸ್ 2 ಗ್ರಾಂ ಚಿನ್ನದ ನಾಣ್ಯ ಕೇವಲ ಒಬ್ಬರಿಗೆ ಮಾತ್ರ. ಥರ್ಡ್ ಪ್ರೈಸ್ ಗುರುದೇವ್ ಮಾರ್ಟ್ ಶಾಪಿಂಗ್ ಮಾಲ್ 5000 ರೂಪೀಸ್ ಪರ್ಚೇಸ್ ಕಾರ್ಡ್ ಕೇವಲ ಇಬ್ಬರಿಗೆ ಮಾತ್ರ. ಫೋರ್ತ್ ಪ್ರೈಸ್ 600 ಸ್ಕ್ವೇರ್ ಫೀಟ್ ಪ್ಲಾಟ್ ಕೇವಲ ಒಬ್ಬರಿಗೆ ಮಾತ್ರ. ನಿರಾಸೆಯಾಗಬೇಡಿ,
ಯಾವುದೇ ಡ್ರಾ ಲಭಿಸದಿದ್ದಲ್ಲಿ ಕೊನೆಯಲ್ಲಿ ಉಳಿದಿರುವ ಸದಸ್ಯರು ಈ ಕೆಳಗಿನ ಯಾವುದಾದರೂ ಒಂದನ್ನು ಪಡೆಯಿರಿ. ಮೊದಲನೇ ಬಹುಮಾನ 25 ಗ್ರಾಂನ ಚಿನ್ನದ ನೆಕ್ಲೆಸ್. ಎರಡನೇ ಬಹುಮಾನ ಪಾವತಿಸಿದ ಹಣದಲ್ಲಿ ಶೇಕಡ 25% ಕಡಿತಗೊಳಿಸಿ ಉಳಿದ ಹಣವನ್ನು ಚೆಕ್ ಮೂಲಕ ಕೊಡಲಾಗುವುದು. ಮೂರನೇ ಬಹುಮಾನ ಉಳಿದ ಹಣವನ್ನು ಪಾವತಿಸಿ ಪ್ಲಾಟ್ ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವಿಳಾಸ RGS ಗುಜರಾತಿ ಕಲ್ಯಾಣ ಮಂಟಪ, ಸಿಯಾ ತಲಾಬ್, ರಾಯಚೂರು. 3rd ಕ್ರಾಸ್, ಪಟೇಲ್ಗಂಜ್, ರಾಯಚೂರು. ಮೊಬೈಲ್ ನಂಬರ್ 9986037711 9986035311. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ನ್ಯೂ ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷರಾದ ಹನೀಫ್ ಕುರೇಶಿ ಮತ್ತು ಅವರ ಪುತ್ರ ಅಬ್ದುಲ್ ಅವರು ಭೀಕರ ಅಪಘಾತದಲ್ಲಿ ಸ್ಥಳದಲ್ಲಿಯೇ ಮೃತಪಟ್ಟ ದಾರುಣ ಘಟನೆ ಸಿಂಧನೂರಿನಲ್ಲಿ ಬೆಳಗಿನ ಜಾವ ನಡೆದಿದೆ. ದಾವಣಗೆರೆಯಲ್ಲಿ MBBS ಪದವಿ ಪೂರ್ಣಗೊಳಿಸಿದ ಮಗನನ್ನು ಕರೆದು ತರಲು ಹೊರಟಿದ್ದ ಹನೀಫ್ ಕುರೇಶಿ ಅವರ ಕಾರು ಚಾಲಕನ ನಿರ್ಲಕ್ಷ್ಯೆಯಿಂದ ಸೇತುವೆಗೆ ಡಿಕ್ಕಿ ಹೊಡೆದ ಪರಿಣಾಮ ವಾಹನದಲ್ಲಿದ್ದ ಕುರೇಶಿ ಮತ್ತು ಅವರ ಪುತ್ರ ಅಬ್ದುಲ್ ಸ್ಥಳದಲ್ಲಿಯೇ ಮೃತಪಟ್ಟಿದ್ರೆ ಪತ್ನಿಗೆ ತೀವ್ರ ಗಾಯಗಳಾಗಿವೆ. ನಗರದ ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಿಸಲಾಗಿದೆ. ಸಿಂಧನೂರು ಹೊರವಲಯದ ಅರಗಿನ ಮರ ಬಳಿ ಬರುವ ರಾಘವೇಂದ್ರ ರೈಸ್ ಮಿಲ್ ಹತ್ತಿರ ಸೇತುವೆಗೆ ಕಾರು ಡಿಕ್ಕಿ ಹೊಡೆದಿದೆ. ನೀಲಿ ಬಣ್ಣದ ಕಾರಿನ ಎಡಭಾಗ ಸಂಪೂರ್ಣ ನುಜ್ಜುಗುಜ್ಜಾಗಿದೆ. ಮುಂಬದಿಯಲ್ಲಿ ಕುಳಿತಿದ್ದ ಹನೀಫ್ ಕುರೇಶಿ ಮತ್ತು ಅವರ ಮಗ ಅಬ್ದುಲ್ ಅಪಘಾತದಲ್ಲಿ ತೀವ್ರ ಗಾಯಗೊಂಡು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಅಪಘಾತ ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳೀಯರು ಸ್ಥಳಕ್ಕೆ ಧಾವಿಸಿ ಗಾಯಾಳುಗಳನ್ನು ಕಾರಿನಿಂದ ತೆಗೆದರು. ಆದರೂ ಅಷ್ಟರಲ್ಲಿ ತಂದೆ ಮಗ ಕೊನೆಯುಸಿರೆಳೆದಿದ್ರು. ದಾವಣಗೆರೆ ವೈದ್ಯಕೀಯ ಕಾಲೇಜಿನಲ್ಲಿ MBBS ಅಭ್ಯಾಸ ಮಾಡುತ್ತಿದ್ದ ಹಿರಿಯ ಮಗ ಅಲ್ಹಾ ಪಕ್ಷಿಯನ್ನು ಕರೆ ತರಲು ಇತ್ತೀಚೆಗಷ್ಟೇ ಖರೀದಿಸಿದ ನೂತನ ವಾಹನದಲ್ಲಿ ತೆರಳುತ್ತಿದ್ದಾಗ ಈ ದುರ್ಘಟನೆ ಸಂಭವಿಸಿತು. ಈ ಕುರಿತು ಸ್ಥಳೀಯ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಡಿಸೆಂಬರ್ 30ರಂದು ನಡೆದ ನ್ಯೂ ಎಜುಕೇಷನ್ ಸೊಸೈಟಿ ಚುನಾವಣೆಯಲ್ಲಿ ಹನೀಫ್ ಕುರೇಶಿ ಅವರು ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದರು. ಸಂಸ್ಥೆಯ ಕಾರ್ಯದರ್ಶಿ ಮುಜೀಬುದ್ದೀನ್ ಮತ್ತು ಉಪಾಧ್ಯಕ್ಷರಾದ ಮಹಮ್ಮದ್ ಹೈಫಿರೋಜ್ ಸೇರಿದಂತೆ ಪದಾಧಿಕಾರಿಗಳು ಸದಸ್ಯರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಹುಚ್ಚುನಾಯಿ ಕಡಿತದಿಂದ ಬಾಲಕಿಯೋರ್ವಳು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ನಗರದ ಗಂಗಾನಿವಾಸ್ ಬಳಿ ನಡೆದಿದೆ. ನಗರದ ಗಂಗಾನಿವಾಸದ ಫಿರೋಜ್ರ ಮಗಳು ಮುಬೀನಾ ಗಾಯಗೊಂಡ ಬಾಲಕಿ. ಶಾಲೆ ಮುಗಿಸಿಕೊಂಡು ವಾಪಸ್ ಮನೆಗೆ ಬರುವಾಗ ಹುಚ್ಚುನಾಯಿ ಕಚ್ಚಿ ಗಾಯಗೊಳಿಸಿದೆ. ಗಾಯಗೊಂಡ ಬಾಲಕಿಯನ್ನು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆಂದು ದಾಖಲಿಸಲಾಗಿದೆ. ಕೆಲ ತಿಂಗಳ ಹಿಂದೆ ಹುಚ್ಚುನಾಯಿ ಕಡಿತದಿಂದ 7-8 ಜನ ಗಾಯಗೊಂಡಿದ್ದರು. ಇಷ್ಟಾದರೂ ನಗರಸಭೆ ಹುಚ್ಚುನಾಯಿಗಳ ನಿಯಂತ್ರಣ ಮಾಡಲು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಜನರು ನಗರಸಭೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಗರಸಭೆ ಅಧಿಕಾರಿಗಳಿಂದ ಸ್ವಚ್ಛತೆ ನಿರೀಕ್ಷೆ. ಜಿಲ್ಲಾಧಿಕಾರಿ ಶರತ್ ವಿ ನಗರಸಭೆ ಅಧಿಕಾರಿಗಳಿಗೆ ಪ್ರಶ್ನೆ. ಜಿಲ್ಲಾ ಕುರುಬ ಸಂಘದಿಂದ ಜನವರಿ 12ರಿಂದ 14ರವರೆಗೆ ಹಾಲುಮತ ಸಂಸ್ಕೃತಿ ವೈಭವ ಉತ್ಸವ. ಮುಖ್ಯಮಂತ್ರಿ ಭಾಗಿ. ಹನುಮಂತಪ್ಪ ಜಾಲಿಬೆಂಚಿ. ಗುತ್ತಿಗೆ ಪೌರ ಕಾರ್ಮಿಕರ ಬಾಕಿ ವೇತನ ಪಾವತಿಗೆ ಆಗ್ರಹಿಸಿ ಗುತ್ತಿಗೆ ಪೌರ ಸೇವಾ ನೌಕರರ ಸಂಘದ ಜಿಲ್ಲಾ ಘಟಕದಿಂದ ಪ್ರತಿಭಟನೆ. ಉದ್ಯೋಗಕ್ಕಾಗಿ ಯುವಜನರ ವೇದಿಕೆಯಿಂದ ಜನವರಿ 12ರಿಂದ ಉದ್ಯೋಗ ಸೃಷ್ಟಿ. ಭದ್ರತೆಗಾಗಿ ಯುವಜನ ಜಾಥಾ. ಲಕ್ಷ್ಮಣ ಮಂಡಲ್ಗೇರ. ಶಾಲಾ ಮೇಲುಸ್ತುವಾರಿ ಸಮಿತಿ ರಚನೆಯಲ್ಲಿ ಶಾಸಕರ ಹಿಂಬಾಲಕರನ್ನು ನೇಮಕ. ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ಸೇನೆ ಜಿಲ್ಲಾ ಘಟಕದಿಂದ ಮನವಿ. ಭೀಕರ ರಸ್ತೆ ಅಪಘಾತ. NES ಅಧ್ಯಕ್ಷ ಹನೀಫ್ ಕುರೇಶಿ ಸೇರಿ 2 ಸಾವು. ಮತ್ತು ಹುಚ್ಚುನಾಯಿ ಕಡಿತ ಬಾಲಕಿಗೆ ಗಂಭೀರ ಗಾಯ. ಇದೇ ಈ ಹೊತ್ತಿನ ರಾಯಚೂರು ಸೂಪರ್ ಫಾಸ್ಟ್. ಮುಂದಿನ ರಾಯಚೂರು ಸೂಪರ್ ಫಾಸ್ಟ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಇನ್ ರಾಯಚೂರು.
ರಾಯಚೂರು ಸೂಪರ್ ಫಾಸ್ಟ್ ಪ್ರಾಯೋಜಿಸಿದ ಗುರುದತ್ತ ಕರಿಯರ್ ಅಕಾಡೆಮಿಯ ಮಾಜಿ ಸೈನಿಕರಿಂದ ದಿನಾಂಕ 1/1/2019 ಊಟ ವಸತಿಯೊಂದಿಗೆ ಸಿಇಟಿ ಪರೀಕ್ಷಾ ತರಬೇತಿ ನೀಡಲಾಗುವುದು. ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್, ಎಂಕೆ ಭಂಡಾರಿ ಆಸ್ಪತ್ರೆ, ಪಿನಾಕಲ್ ಕ್ಯಾನ್ಸರ್ ಕೇರ್ ಸೆಂಟರ್, ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, ರಾಯಚೂರು. ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗುರುದೇವ್ ಪ್ಲಾಟ್ಸ್.